ಎಲ್ರಿಗೂ ನಮಸ್ಕಾರ. ನಾನು ಭಾವನಾ ಆರ್ ಗೌಡ. ಇಡೀ ದೇಶಾದ್ಯಂತ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸುತ್ತಿರುವಂತಹ ವಿಚಾರ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಮಸೂದೆ ಅಂಗೀಕಾರ. ಒನ್ ನೇಷನ್ ಒನ್ ಇಲೆಕ್ಷನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಅಂಗೀಕಾರ ಮಾಡುವಂತಹ ಒಂದು ಮಸೂದೆಯನ್ನ ಮಂಡನೆ ಮಾಡುವಂತಹ ನಿರೀಕ್ಷೆಯಲ್ಲಿದೆ. ಹಾಗಂದ ಮಾತ್ರಕ್ಕೆ ಈ ಒಂದು ಮಸೂದೆ ಇವತ್ತು ನಿನ್ನೆ ಮಾತಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಈ ಒಂದು ವಿಚಾರ ಚರ್ಚೆಯಲ್ಲೇ ಇದೆ. ಈ ಒಂದು ದೇಶ ಒಂದು ಚುನಾವಣೆ ಅನ್ನೋದನ್ನ ಈ ದೇಶದಲ್ಲಿ ಜಾರಿಗೆ ತರಬೇಕೋ ತರಬಾರ್ದು ಅಂತ. ಇದು ನಮ್ಮ ದೇಶದ ಸಂವಿಧಾನದಲ್ಲೂ ಕೂಡ ಮೆನ್ಷನ್ ಆಗಿದೆ. ಸಂವಿಧಾನದಲ್ಲಿ ಒಂದು ಪಾರ್ಟ್ ಇದೆ, ಆರ್ಟಿಕಲ್ 51A. ಅದನ್ನ DPSP ಅಂತ ಕರಿತೀವಿ, ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ, ಕನ್ನಡದಲ್ಲಿ ರಾಜ ನಿರ್ದೇಶಕ ತತ್ವಗಳು ಅಂತ. ಅಂದ್ರೆ ಸಂವಿಧಾನದಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ, ಒಂದು ರಾಷ್ಟ್ರಕ್ಕೆ ಒಂದು ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು, ಒಂದು ರಾಜ್ಯಕ್ಕೆ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ಸಲಹೆಗಳನ್ನ ಅಲ್ಲಿ ಕೊಡಲಾಗಿದೆ. ಅದರಲ್ಲಿ ಈ ಒಂದು ದೇಶ ಒಂದು ಚುನಾವಣೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದನ್ನೇ ಕಾಪಿ ಮಾಡಿದಂತಹ ಬಿಜೆಪಿ ಕಳೆದ ಅವರ 3 ಟರ್ಮ್ ಇಂದನೂ ಕೂಡ, ಅಂದ್ರೆ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ನಾವ್ ಎಲೆಕ್ಷನ್ಗೆ ಬಂದ್ರೆ, ಅಂದ್ರೆ ನಾವ್ ಎಲೆಕ್ಷನ್ ಅಲ್ಲಿ ಗೆದ್ರೆ ಇದನ್ನ ಜಾರಿಗೆ ತರ್ತೀವಿ, ಒಂದು ದೇಶ ಒಂದು ಚುನಾವಣೆಯನ್ನ ನಾವು ಜಾರಿಗೆ ತರ್ತೀವಿ ಅಂತ ಅವರ 3 ಟರ್ಮ್ ಇಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. 3 ಎಲೆಕ್ಷನ್ ಅಲ್ಲೂ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅದನ್ನ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಾಡುವಂತಹ ನಿರೀಕ್ಷೆ ಇದೆ. ಹಾಗಾದ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಭಾರತೀಯರಿಗಾಗೋ ಲಾಭ ಎಷ್ಟು, ನಷ್ಟ ಎಷ್ಟು ಅನ್ನೋದನ್ನ ಡೀಟೇಲ್ ಆಗಿ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಹಾಗಾದ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆದ್ರೆ ಭಾರತೀಯರಿಗಾಗೋ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಾವು ದುಡ್ಡು ಉಳಿಸ್ತೀವಿ, ಅಂದ್ರೆ ಆರ್ಥಿಕ ಉಳಿತಾಯ ಆಗುತ್ತೆ. ಯಾವ ರೀತಿ ಆರ್ಥಿಕ ಉಳಿತಾಯ ಅಂದ್ರೆ, ಭಾರತದ ಜನಸಂಖ್ಯೆ 144 ಕೋಟಿ ಇದೆ. ನಾವೆಲ್ಲ ಟ್ಯಾಕ್ಸ್ ಅನ್ನು ಕಟ್ತೀವಿ. ಆ ಹಣ ಏನಾಗ್ತಿದೆ ಅಂದ್ರೆ ಈ ಎಲೆಕ್ಷನ್ ಎಕ್ಸ್ಪೆನ್ಸಸ್ಗೋಸ್ಕರ ಖರ್ಚಾಗ್ತಿದೆ. ಯಾವ ರೀತಿ ಖರ್ಚಾಗುತ್ತೆ ಅಂದ್ರೆ, ನೋಡಿ, ಇವತ್ತು ಕರ್ನಾಟಕದಲ್ಲಿ ಎಲೆಕ್ಷನ್ ಇತ್ತು ಅನ್ಕೊಳ್ಳಿ, ಮುಂದಿನ ವರ್ಷ ಮತ್ತೊಂದು ರಾಜ್ಯದ ಎಲೆಕ್ಷನ್ ಇರುತ್ತೆ, ಮತ್ತೊಂದ್ಸಲ ಕೇಂದ್ರ ಸರ್ಕಾರದ ಎಲೆಕ್ಷನ್ ಇರುತ್ತೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ರಾಜ್ಯದ ಎಲೆಕ್ಷನ್, ಒಂದೊಂದಕ್ಕೆ ಎಕ್ಸ್ಪೆನ್ಸಸ್ ಮಾಡ್ತಾ ಅತಿ ಹೆಚ್ಚು ಹಣವನ್ನ ನಾವು ಎಲೆಕ್ಷನ್ ಖರ್ಚಿಗೋಸ್ಕರನೇ ಕಳೀತಾ ಇದೀವಿ. ಇದ್ರ ಬದಲು ಏನಾದ್ರೂ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಯ್ತು ಅಂದ್ರೆ ಈ ಖರ್ಚನ್ನ ನಾವು ಕಡಿಮೆ ಮಾಡಬಹುದು. ಇನ್ನು ಎರಡನೇದಾಗಿ, ಪ್ರತಿ ರಾಜಕೀಯ ಪಕ್ಷಗಳು ಕೂಡ ಎಲೆಕ್ಷನ್ಗೋಸ್ಕರ ಒಂದಿಷ್ಟು ಹಣವನ್ನ ಖರ್ಚು ಮಾಡ್ತಾರೆ. ಅಂದ್ರೆ ಈಗ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಒಂದು ರಾಜಕೀಯ ಪಕ್ಷ ಇರುತ್ತೆ ಅನ್ಕೊಳ್ಳಿ, ಅವ್ರು ಒಂದಿಷ್ಟು ಹಣವನ್ನು ಖರ್ಚು ಮಾಡ್ತಾರೆ, ಮತ್ತೊಂದು ಪಕ್ಷ ಮತ್ತೊಂದಿಷ್ಟು ಹಣ, ಮತ್ತೆ ಒಂದು ಸ್ಟೇಟಲ್ಲಿ ನಡೀತಾ ಇರುತ್ತೆ, ಅವ್ರಿಗೊಂದಿಷ್ಟು ಹಣ, ಆ ಜನಸಂಖ್ಯೆಯ ಆಧಾರದ ಮೇಲೆ ಮತ್ತೊಂದು ಆ ಬೌಂಡರಿಗಳನ್ನ ಎಲ್ಲವನ್ನ ನೋಡ್ಬಿಟ್ಟು ಈ ರೀತಿ ಖರ್ಚು ಮಾಡ್ತಾ ಬರ್ತಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆದ್ರೆ ಅನವಶ್ಯಕವಾಗಿ ಅವರು ಖರ್ಚು ಮಾಡ್ತಿರುವಂತಹ ಹಣವನ್ನು ಕೂಡ ನಾವು ಉಳಿಸ್ಬೋದು. ಇನ್ನು ಮೂರನೇದಾಗಿ, ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆದ್ರೆ ಪ್ರತಿಯೊಬ್ಬರೂ ಕೂಡ ವೋಟಿಂಗ್ ಪ್ರೋಸೆಸ್ ಅಲ್ಲಿ ನಾವು ಭಾಗವಹಿಸಬಹುದು. ಯಾವ ರೀತಿ ಭಾಗವಹಿಸಬಹುದು ಅಂತ ಅಂದ್ರೆ, ಜೊತೆಗೆ ಚುನಾವಣಾ ಎಕ್ಸ್ಪೆನ್ಸಸ್ ಅಂತ ನಾನು ಮಾತಾಡಿದೆ, ಇದ್ರೊಂದಿಗೆ ಎಲೆಕ್ಷನ್ ಆಫೀಸರ್ಸ್ಗೆ ನಾವೇನು ಹಣವನ್ನು ಸ್ಪೆಂಡ್ ಮಾಡ್ತೀವಿ, ಅವರು ಓಡಾಡೋ ಖರ್ಚಿಗಾಗಿರ್ಬೋದು, ಸೆಕ್ಯೂರಿಟಿ ಇಶ್ಯೂಸ್ ಆಗಿರ್ಬೋದು, ಎಲ್ಲವೂ ಕೂಡ ಎಟ್ ಎ ಟೈಮ್ ಆಗೋದ್ರಿಂದ ನಾವು ಅಲ್ಲೂ ಕೂಡ ಹಣವನ್ನು ಉಳಿಸ್ಬೋದು, ಬಹುಮುಖ್ಯವಾಗಿ ಸಮಯವನ್ನು ಉಳಿಸಬಹುದು. ಹಾಗಿದ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಭಾರತೀಯರಿಗಾಗೋ ಮೈನಸ್ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ, ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಬೀಳುತ್ತೆ. ಯಾವ ರೀತಿ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಬೀಳುತ್ತೆ ಅಂದ್ರೆ, ಈಗ ಒಬ್ಬ ಮತದಾರ ವೋಟ್ ಹಾಕ್ತಾನೆ ಅಂದಾಗ, ಒನ್ ನೇಷನ್ ಒನ್ ಎಲೆಕ್ಷನ್ ಬಂತು ಅಂತ ಅನ್ಕೊಡಿ, ನಾವು ವೋಟ್ ಹಾಕ್ತೀವಿ ಅಂತ ಅಂದಾಗ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ್ದು ಸ್ಟ್ರಾಂಗ್ ಪಾರ್ಟಿ ಇರುತ್ತೆ ಅದ ತಲೆಯಲ್ಲಿ ಇಟ್ಕೊಂಡೆ ನಾವು ಮತದಾನ ಮಾಡ್ತೀವಿ. ಹಾಗಿದ್ದಾಗ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಬೀಳುತ್ತೆ. ಅಂದ್ರೆ ಪ್ರಾದೇಶಿಕವಾಗಿ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ JDS ಇದೆ, ಅದು JDSಗೆ ಹೊಡೆತ ಬೀಳುತ್ತೆ. ನಮ್ಮ ಪಕ್ಕದಲ್ಲೇ ಇರುವಂತಹ ತಮಿಳ್ನಾಡಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ಹೊಡೆತ ಬೀಳುತ್ತೆ. ಹಾಗಾಗಿ ಪ್ರಾದೇಶಿಕ ಪಕ್ಷದವರೆಲ್ಲ ಕೂಡ ಪ್ರೊಟೆಸ್ಟ್ ಮಾಡ್ತಾರೆ. ಯಾವ ರೀತಿ ಅಂತ ಅಂದ್ರೆ ಪ್ರಾದೇಶಿಕ ಪಕ್ಷಕ್ಕೆ ಅದರದೇ ಆದ ಒಂದು ಐಡೆಂಟಿಟಿ ಇರುತ್ತೆ. ಜನರ ಕಷ್ಟ ಏನು ಅನ್ನೋದು ಪ್ರಾದೇಶಿಕ ಪಕ್ಷಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಂತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟನ್ನೇ ತಲೆಯಲ್ಲಿ ಇಟ್ಕೊಳೋದ್ರಿಂದ ಪ್ರಾದೇಶಿಕ ಸಮಸ್ಯೆಗಳಿಗೆ ತೊಂದರೆ ಆಗುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ. ಇನ್ನು ಎರಡನೇದಾಗಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲೆಕ್ಷನ್ಗಳನ್ನ ನಾವು ಎಟ್ ಎ ಟೈಮ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಎಲ್ಲೋ ಮಧ್ಯದಲ್ಲಿ ಒಂದು ಗೌರ್ಮೆಂಟ್ ಕೊಲ್ಯಾಪ್ಸ್ ಆಯಿತು ಒಂದು ರಾಜ್ಯದ್ದು ಅಂತ, ಆಗ ಮತ್ತೆ ಎಲೆಕ್ಷನ್ ಮಾಡಬೇಕಾ, ಮತ್ತೆ ಅಷ್ಟೇ ಎಕ್ಸ್ಪೆನ್ಸಸ್ ಆಗುತ್ತಾ? ಆಗ 5 years ನಾವು ಹೇಗೆ ಕೌಂಟ್ ಮಾಡೋಕ್ಕಾಗತ್ತೆ? ಇದು ಒಂದು ಅಸ್ಥಿರ ಗೌರ್ಮೆಂಟ್ ಅನ್ನ ನಾವೇ ಫಾರ್ಮ್ ಮಾಡ್ದಂಗಾಗುತ್ತೆ. ಜೊತೆಗೆ ಇಲ್ಲಿ ರಾಷ್ಟ್ರಪತಿಯ ಆಡಳಿತ ಒಂದು ಅಲ್ಪಾವಧಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಇದು ಒಂದು ರಾಜ್ಯದ ಡೆವಲಪ್ಮೆಂಟ್ಗೆ ಒಂದು ಸರಿ ಹೊಂದುವಂತಹ ಮಾತಲ್ಲ ಅಂತಾನೆ ನಾವು ಹೇಳ್ಬೋದು. ಇನ್ನು ಮೂರನೇದಾಗಿ, ಇಲ್ಲಿ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾಗತ್ತೆ. ಇದು ಅಷ್ಟು ಸುಲಭದ ಮಾತಲ್ಲ.
ಸಂವಿಧಾನದ ತಿದ್ದುಪಡಿಯ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಯಿತು ಅಂದರೆ 9,500 ಕೋಟಿಗಿಂತನೂ ಹೆಚ್ಚು ಹಣವನ್ನು ನಾವು ಖರ್ಚು ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಆರ್ಥಿಕ ಹೊರೆ ಅಷ್ಟೇ ಬೀಳುತ್ತೆ. ಮತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡೋದಂದರೆ ಅಷ್ಟು ಈಸಿ ಆದ ಮಾತಲ್ಲ. ಇಷ್ಟೆಲ್ಲ ಆಗಿ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ನ ಜಾರಿಗೆ ತರ್ತೀವಿ ಅಂದರೆ ಭಾರತೀಯರು ಯೋಚನೆ ಮಾಡಬೇಕು, ನಮಗೆ ಯಾವುದು ರೈಟ್, ಯಾವುದು ರಾಂಗ್, ಯಾವುದು ಪ್ಲಸ್, ಯಾವುದು ಮೈನಸ್ ಅಂತ.